ಫ್ರೆಂಡ್ಸ್, ಇವತ್ತು ನಾವು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೇವೆ. ಸೊ ಅವರೆಕಾಳು ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಒಂದು 1/4 kg ಅವರೆಕಾಯಿ ತೊಗೊಂಡಿದ್ದೇನೆ, ಬಿಡಿಸಿರೋದು. ಜೊತೆಗೆ ಅದನ್ನು ಕೂಡ ಬೇಯಿಸ್ಕೊಂಡಿದ್ದೇವೆ. ಸೊ ಅದಲ್ಲದೆ ನಾನು ಇಲ್ಲಿ ಅರ್ಧ kg ರವೆ ತೊಗೊಂಡಿದ್ದೇನೆ, ಉಪ್ಪಿಟ್ಟು ರವೆ. ಸೊ ಅದನ್ನು ಬನ್ಸಿ ರವೆ ಅಂತ ಕೂಡ ಹೇಳ್ತೇವೆ. ಸೊ ಅದರ ಜೊತೆಗೆ ಇವಾಗ ಏನಂತ ಹೇಳಿದ್ರೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ. ಇಲ್ಲಿ ನೋಡ್ತಾ ಇರ್ಬೋದು, ಕಟ್ ಮಾಡಿರುವಂಥ ಈರುಳ್ಳಿ, ಟೊಮೊಟೊ ಹಾಗೂ ಮೆಣಸಿನಕಾಯಿ. ಸೊ ಇವುಗಳನ್ನೂ ಕೂಡ ತೊಗೊಂಡಿದ್ದೇನೆ. ಟೊಮೊಟೊ ಒಂದು 2 ತೊಗೊಂಡಿದ್ದೇನೆ. ಮೆಣಸಿನಕಾಯಿ ಒಂದು 6ರಿಂದ 7 ಮೆಣಸಿನಕಾಯಿ ತೊಗೊಂಡಿದ್ದೇನೆ. ಈರುಳ್ಳಿ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ. ಸೊ ಅದಲ್ಲದೆ ಕಾಯಿ ತುರಿ ಕೊನೆಯಲ್ಲಿ ಹಾಕಲಿಕ್ಕೆ ಒಂದು ಅರ್ಧ ಕಪ್ಪಷ್ಟು, ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೇನೆ. ನಿಮಗೆ ಕಾಯಿ ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು, ಕಡಿಮೆ ಬೇಕಿದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಾದರೂ ಹಾಕ್ಕೊಳ್ಬೋದು. ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಈ ಎಣ್ಣೆ ಕಾಯಕ್ಕಿಟ್ಟಿದ್ದೇನೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ. ಇದಾದ ನಂತರ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಕೂಡ ಹಾಕಿದ್ದೇನೆ. ಸಾಸಿವೆ ಮತ್ತು ಕರಿಬೇವು ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದರ ಜೊತೆಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಫ್ರೈ ಆಗ್ತಾ ಇದೆಯಲ್ಲ, ಸೊ ಫ್ರೈ ಆಗೋದ್ರ ಜೊತೆಗೆ ಒಂದು ಪಾತ್ರೆಯಲ್ಲಿ ಕೂಡ ನೀರು ಕಾಯಕ್ಕಿಟ್ಟಿದ್ದೇನೆ. ಅದು ಕೂಡ ಒಂದು 3/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅದೇ ಮೆಣಸಿನ್ಕಾಯಿ ಫ್ರೈ ಆಗ್ತಾಯಿದೆ. ಅದ್ರ ಜೊತೆಗೆ ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗೇನು ಈರುಳ್ಳಿ ಫ್ರೈ ಆಯ್ತಲ್ಲ, ಅದ್ರ ಜೊತೆಗೇನೆ ಟೊಮೊಟೊ ಕಟ್ ಮಾಡಿರೋದನ್ನು ಕೂಡ ಹಾಕ್ಕೊಳ್ತೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಏನು ಎಲ್ಲ ಫ್ರೈ ಆಗ್ತಾಯಿದೆ. ಟೊಮೊಟೊ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಸಾಸಿವೆ ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಅವರೆಕಾಳನ್ನು ಬೇಯಿಸಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಬೇಯಿಸಿರೋದು ಅವರೆಕಾಳನ್ನು ಕೂಡ ಹಾಕ್ಕೊಂಡಿದ್ದೇವೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿ, ಇದು ಫ್ರೈ ಆದ ನಂತರ ಏನು ನೀರು ಇಟ್ಟಿದೆಯಲ್ಲ, ಕುದಿಲಿಕ್ಕೆ ಆ ನೀರನ್ನು ಹಾಕೋಣ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಗಾಯ್ತಾ ಇದೆ ಅಂದರೆ ರೆಡಿ ಆಗುತ್ತೆ. ಲಾಸ್ಟಿಗೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಹಾಕಿದ್ರೆ, ಕಾಯಿ ತುರಿ ಹಾಕಿದ್ರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇಷ್ಟು ಅವರೆಕಾಳು ಉಪ್ಪಿಟ್ಟು ಬಿಸಿಯಾಗಿ ರೆಡಿ ಆಗ್ತಾ ಇರುತ್ತೆ. ಇವಾಗ ಫ್ರೈ ಆಗಿರೋ ಜೊತೆಗೆ ನೀರನ್ನು ಕೂಡ ಹಾಕಿದ್ದೇನೆ. ಈಗ ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಕಟ್ ಮಾಡಿಟ್ಟಿರುವಂಥ ಸೌದಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದೊಂದು ಕುದಿ ಬಂದ ನಂತರ ರವೆ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಏನು ಇವಾಗ ನಾನು ಉಪ್ಪಿಟ್ಟು ರವೆ ಹೇಳಿದ್ನಲ್ಲ, ಸೊ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಅದು ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಸೊ ಅದು ಫ್ರೈ ಮಾಡಿಕೊಂಡು ಇವಾಗ ಸೈಡಲ್ಲಿ ಇಟ್ಕೊಂಡಿರೋದು. ಈಗ ನೀರು ಕುದೀತಾ ಇದೆಯಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ. ಫ್ರೆಂಡ್ಸ್, ಇವಾಗ ರವೆ ಕೂಡ ಹಾಕ್ತಾಯಿದ್ದೇನೆ. ನೋಡಿ, ಹೀಗೆ ಅದು ಬಿಡದೇನೆ ಕೈ ಆಡ್ತಾ ಇರಬೇಕು, ಯಾಕೆಂದರೆ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗ ನಿಧಾನವಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಇರಬೇಕು. ಕೊನೆಯಲ್ಲಿ ಕಾಯಿ ತುರಿ ಹಾಕ್ಕೊಳ್ಬಿಡೋಣ. ನಿಮಗೆ ಕಾಯಿ ತುರಿ ಜಾಸ್ತಿ ಬೇಕಿದೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಹಾಕ್ಕೊಳ್ತೀವಿ ಅಂದರೆ ಕಡಿಮೆನೇ ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಆ ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಿಮ್ಮುರಿಯಲ್ಲಿ ಬಿಟ್ಟರೆ ಉಪ್ಪಿಟ್ಟು ರೆಡಿ. ಫ್ರೆಂಡ್ಸ್, ಇವಾಗ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.